ನಮಸ್ಕಾರ ಎಲ್ಲರಿಗೂ ನಮ್ಮ ಪ್ರೇಮ್ಸಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಇದೆ, ಯಾಕಂದರೆ ನಮ್ಮ ಮನೆ ಹಿಂದ್ಗಡೆ ಶಾಲೆ ಐತಿ. ಸೊ ಹಾಗಾಗಿ ಹುಡುಗರ ಸೌಂಡ್, ಬಾಯ್ ಮಾಡೋ ಸೌಂಡ್ ಕೇಳ್ತೈತಿ. ಸೊ ಇಗ್ನೋರ್ ದಟ್ ಬ್ಯಾಕ್ಗ್ರೌಂಡ್ ವಾಯ್ಸ್. ಸೊ ಇವತ್ತಿನ ವಿಡಿಯೋ ಒಳಗೆ ನಮ್ಮ ಮಾರ್ನಿಂಗ್ ಟಿಫಿನ್ಗೆ, ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಮಾಡಿದೆ ಅಂತ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಮಕ್ಕಳಿಗೆ ಟಿಫಿನ್ ಕಟ್ಟಕ್ಕೆ ರೈಸ್ ಐಟಮ್ಸ್ ಎಲ್ಲ ಇವಾಗ ಎಲ್ಲ ಮಾಮ್ಸ್ಗಳಿಗೂ ಕೂಡ ಅದೇ ಒಂದು ದೊಡ್ಡ ಟಾಸ್ಕ್. ಸೊ ಅದನ್ನು ಯಾವ ಥರ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇವತ್ತು. ಅದನ್ನು ಚೆಕ್ ಮಾಡಿರಿ, ಇಷ್ಟ ಆದರೆ ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ. ಆ್ಯಂಡ್ ಕಂಪ್ಲೀಟ್ ವಿಡಿಯೋನ ನೋಡಿರಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಮೇನ್ ಲೈಕ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದ್ರಿಂದ ಆ್ಯಂಡ್ ಕಮೆಂಟ್ ಕೂಡ ಮಾಡಿರಿ. ಸೊ ಅದೇ ನನಗೆ ಇನ್ಸ್ಪೈರ್ ಆಗ್ತೈತಿ ಮತ್ತು ಹೆಚ್ಚಿನ ವಿಡಿಯೋ ಮಾಡೋಕ್ಕೆ. ಸೊ ಹಾಗಾಗಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಮಾರ್ನಿಂಗ್ ನಾಷ್ಟಕ್ಕಂತ ಗೋಧಿ ಹಿಟ್ಟಿನ ದೋಸೆ ಪ್ಲಸ್ಸು ಗೋಬಿ ಫ್ರೈ ಮಾಡ್ಬೇಕಂತ ಅಂದ್ಕೊಂಡೀನಿ. ಅದಕ್ಕೆ ಫಸ್ಟ್ ಗೋಬಿನ ನೀಟಾಗಿ ಬಿಡಿಸ್ಕೊಂಡು ಅದಕ್ಕೆ ನೀರು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣ ಪುಡಿನ ಹಾಕಿ ಅದನ್ನು ಕುದಿಲಿಕ್ಕೆ ಬಿಟ್ಟು ಇವಾಗ ಅದೊಂದು 2-3 ನಿಮಿಷ ಗೋಬಿನ ಹಾಕಿ ನೀಟಾಗಿ ಕುದಿಸ್ಕೊಳಕತ್ತೀನಿ. ಆ್ಯಕ್ಚುಲಿ ಚಪಾತಿ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ನಮ್ಮ ಯಜಮಾನ್ರಿಗೇನೋ ಗೋಧಿ ದೋಸೆ ತಿನ್ನಂಗೆ ಅನ್ಸೈತೆ ಅಂತ, ಹಾಗಾಗಿ ಗೋಧಿ ಹಿಟ್ಟಿನ ದೋಸೆ ಮಾಡಿಬಿಟ್ರೆ ಆಯ್ತು ಅಂತೇಳಿ ಫಸ್ಟ್ ಇವಾಗ ಗೋಬಿ ಪಲ್ಯನ ಮಾಡ್ಕೊಂಡು ತಗೊಂಡ್ಬಿಡ್ತೀನಿ. ಅದಾದಮೇಲೆ ದೋಸೆ ಕೂಡ ಹಾಕ್ತೇನೆ. ಸೊ ಫಸ್ಟ್ ಇವಾಗ ನಾನಿಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಟು ಇವಾಗ ಗೋಬಿನ ಹಾಕಿ ಒಂದು 2-3 ನಿಮಿಷ ಕುದಿಸ್ಕೋತೀನಿ ರೀ. ಇದನ್ನು ಗೋಬಿನ ನೀಟಾಗಿ ಕುದಿಸಿ ಸೈಡಲ್ಲಿ ಇಟ್ಕೊಳತ್ತೀನಿ ಇವಾಗ. ಆ್ಯಕ್ಚುಲಿ ಬಟಾಣಿನೂ ಕೂಡ ನಾನು ಹಾಕಿ ಕುದಿಸ್ಕೋಬೇಕಾಗಿತ್ತು, ಮರ್ತುಬಿಟ್ಟಿದ್ದೆ. ಸೊ ಹಾಗಾಗಿ ಇನ್ನೊಂದು ಸೈಡಲ್ಲಿ ಬಟಾಣಿ ಕುದಿಲಿಕ್ಕಿಟ್ಟೆ. ಇವಾಗ ಗೋಧಿ ಹಿಟ್ಟನ್ನ ಯಾವ ಥರ ನೀರು ಹಾಕಿ ಹಿಟ್ಟನ್ನು ಪ್ರಿಪೇರ್ ಮಾಡಬೇಕು, ದೋಸೆ ಹಿಟ್ಟಿನ ಅಂತ ತೋರಿಸ್ತೀನಿ. ನಾನು ಇದಕ್ಕೆ ಜಸ್ಟ್ ಬರೀ ಹಿಟ್ಟಷ್ಟೇ ಹಾಕ್ತೀನಿ, ಗೋಧಿ ಹಿಟ್ಟಷ್ಟೇ ಹಾಕ್ತೀನಿ. ಒಬ್ಬೊಬ್ರು ಹಾಕೋರು ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾರೆ, ಬಟ್ ನಾ ಕಡಲೆ ಹಿಟ್ಟೇನು ಹಾಕಂಗಿಲ್ಲ. ಸೊ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ರಿ ಅಷ್ಟು ಹಿಟ್ಟು ಹಾಕೋರಿ. ಆಮೇಲೆ ಉಪ್ಪು ಹಾಕಿಬಿಟ್ಟು ನೀಟಾಗಿ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊತ ಹೋಗಬೇಕು. ಸೊ ಯಾವುದೇ ಗಂಟು ಇರ್ಲಾರ್ದಂಗೆ ನೀಟಾಗಿ ಗೋಧಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊತ ಹೋಗಬೇಕು. ಸೊ ನಾನಿವಾಗ ಸ್ವಲ್ಪ ನೀರು ಹಾಕಿ ಕಲಸಾಕತ್ತೀನಿ. ನೀವು ಹಿಟ್ಟಿನ ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ನೀವು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿನೂ ಕೂಡ ದೋಸೆ ಹಾಕ್ಬೋದು. ಅದು ಕೂಡ ಚಲೋ ಆಗ್ತೈತಿ. ಬಟ್ ನಾನು ಪ್ಲೇನ್ ದೋಸೆ ಮಾಡ್ಕೊಳತ್ತೀನಿ ಗೋಧಿ ಹಿಟ್ಟಿಂದ. ಸೊ ನೀವು ಅದನ್ನು ಕೂಡ ಆ್ಯಡ್ ಮಾಡಿ ಹಾಕೋರಿ, ಚಲೋ ಆಗ್ತೈತಿ. ಹೆಂಗೆ ರಾಗಿ ಹಿಟ್ಟಿನ ದೋಸೆ ಮತ್ತು ಉತ್ತಪ್ಪ ಮಾಡ್ತೀವಲ್ಲ, ಸೇಮ್ ಅದ್ರಂಗೆ ನೀವು ಬೇಕಾದ್ರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ಮತ್ತು ನಾನು ಈ ಹಿಟ್ಟನ್ನು ಕಲ್ಸೋಕೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಸೊ ಪ್ರತಿ ಸಲ ಗೋಧಿ ಹಿಟ್ಟು ಕಲಿಸುವಾಗ ಚಮಚೆಲ್ಲ ಕಲಿಸ್ತಿದ್ವಿ, ಇಲ್ಲ ಕೈಲೇ ಕಲಿಸುವಾಗ ಅದು ಗಂಟು ಉಳ್ಕೊಂಡ್ಬಿಡೋದು. ನೀವು ಹೆಂಗಾರ ಕಲಿಸ್ರಿ ಎಷ್ಟರಷ್ಟು ಗಂಟು ಉಳ್ದ ಬಿಡ್ತೈತೆ. ಸೊ ಹಾಗಾಗಿ ನಾ ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡೀನಿ. ಭಾಳ ಕಡಿಮೆ ಪ್ರೈಸ್ ಒಳಗೆ ಸಿಗ್ತೈತಿ, ಒಟ್ಟ ಗಂಟು ಉಳಿಯಂಗಿಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು, ಬರೀ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿನೇ ಇದೊಂದು ಹಿಟ್ಟು ಕಲ್ಸೇನಿ. ಭಾರಿ ಯೂಸ್ಫುಲ್ ಐತಿ. ನಿಮ್ಗೆ ಮಜ್ಜಿಗೆ ಮಾಡೋಕ್ಕೂ ಕೂಡ ಯೂಸ್ ಆಗ್ತೈತಿ. ಸೊ ಏನಾದ್ರು ಬೇರೆ ಹಿಟ್ಟು ಕಲ್ಸೋಕ್ಕೂ ಕೂಡ ಯೂಸ್ ಆಗ್ತೈತಿ. ಸೊ ಇದೊಂದು ಪ್ರಾಡಕ್ಟ್ದ ಲಿಂಕ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡೀನಿ. ನೀವು ಅಲ್ಲಿ ಹೋಗಿ ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಆಯ್ತು, ನಿಮ್ಗೆ ಆಟೋಮೆಟಿಕ್ ಮೆಸೇಜ್ ಬಂದ್ಬಿಡ್ತೈತಿ ಈ ಲಿಂಕಿಂದ. ಮತ್ತು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೂ ಲಿಂಕ್ ಹಾಕಿನಿ, ಇಲ್ಲೂ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಇವಾಗ ಹಿಟ್ಟು ನೀಟಾಗಿ ಕಲಿಸಿದೆ. ಸ್ವಲ್ಪ ಅದಕ್ಕೆ ನೀರು ಹಾಕಿಬಿಟ್ಟು ಒಂದು 15 ನಿಮಿಷ ಅದನ್ನು ನೆನೆಲಿಕ್ಕೆ ಬಿಡ್ತೀನಿ. ಸೊ ಅದು ಹೆಂಗೆ ನೆನಿತೈತಿ ಅಷ್ಟು ಚಲೋ ದೋಸೆ ಬರ್ತಾವೆ. ಸೊ ಹಾಗಾಗಿ ಒಂದು ಸೈಡ್ ಹಿಟ್ಟು ರೆಡಿ ಆಯ್ತು. ಇವಾಗ ಇನ್ನೊಂದು ಸೈಡು ಗೋಬಿ ಪಲ್ಯ ಮಾಡ್ಕೊಂಡ್ಬಿಟ್ರೆ ಆಯ್ತು ಹಿಟ್ಟು ನೆನೆ ಅಷ್ಟೊಳಗೆ ಅಂತೇಳಿ ಒಂದು ಸೈಡ್ ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇನ ಹಾಕಿ ನೆಕ್ಸ್ಟ್ ಉಳ್ಳಾಗಡ್ಡಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ. ನೀವು ಕಡೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿರಿ, ಇಲ್ಲ ಅಂತಂದ್ರೆ ಅಲ್ಲ ಮತ್ತು ಬೆಳ್ಳುಳ್ಳಿ ನೀಟಾಗಿ ಜಜ್ಜಿ ಇದಕ್ಕೆ ಹಾಕ್ಕೋಬೋದು. ನಾನು ಕಡೆ ಇವಾಗ ಪ್ರೆಸೆಂಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತಂತ ನಾನು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇವಾಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಇದಾದಮೇಲೆ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿರಿ. ಹಣ್ಣಾಗಿರೋ ಟೊಮೆಟೊ ಹಾಕಿದ್ರೆ ಬೆಟರ್. ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಮಸಾಲ ಪೌಡ್ರ್ ಇದ್ರೆ ಹಾಕೋರಿ, ಆ್ಯಂಡ್ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಅದು ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ನಿಮ್ಗೇನಾರ ಗೋಬಿ ಫ್ರೈ ಸ್ವಲ್ಪ ಕ್ರಿಸ್ಪಿ ಇರಬೇಕು ಅಂತಂದ್ರೆ ಅದಕ್ಕೆ ಕಾರ್ನ್ಫ್ಲೋರು, ಸ್ವಲ್ಪ 1 ಸ್ಪೂನ್ ಕಾರ್ನ್ಫ್ಲೋರ್ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೋಬೋದು. ಆ್ಯಂಡ್ ನಾನು ಇದಕ್ಕೆ ನನಗೇನು ಫ್ರೈ ಬೇಡ, ಸೊ ಹಾಗಾಗಿ ನಾನು ನಾರ್ಮಲ್ಲಾಗಿ ಇರಲಿ ಅಂತ ಏನು ಹಾಕಲಿಲ್ಲ. ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಇತ್ತಂತ ಕಸೂರಿ ಮೇಥಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಗೋಬಿ ಮತ್ತು ಹಸಿ ಬಟಾಣಿನ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಮುಗೀತು, ಗೋಬಿ ಪಲ್ಯ ರೆಡಿ. ಸೊ ನಿಮ್ಗೇನಾದರೂ ಕ್ರಿಸ್ಪಿ ಬೇಕಂತಂದರೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ನಮಗೆ ಮೆತ್ತಗೆ ಬೇಕಾಗಿತ್ತು ಅಂತೇಳಿ ಸೊ ನಾವು ಈ ಥರ ಪಲ್ಯ ಮಾಡ್ಕೊಂಡೀನಿ. ಆ್ಯಂಡ್ ಇವತ್ತು ಅಮ್ಮನೂ ಕೂಡ ಊರಿಂದ ಬಂದಿದ್ರು. ಅಮ್ಮನ ಕೈಗೆ ಸ್ವಲ್ಪ ಏಟಾಗೈತಿ, ಸೊ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಬರೋದಿತ್ತು. ಇವಾಗ ನಮ್ಮ ಯಜಮಾನ್ರು ಬಂದು ಫ್ರೆಶ್ ಅಪ್ ಆದ್ರು, ಇಬ್ರಿಗೂ ಕೂಡ ದೋಸೆ ಹಾಕಿಕೊಟ್ಟೆ. ಆ್ಯಕ್ಚುಲಿ ಈ ಥರ ಹಿಟ್ಟು ಕನ್ಸಿಸ್ಟೆನ್ಸಿ ಈ ಥರ ಐತಿ. ಆ್ಯಕ್ಚುಲಿ ವಿಡಿಯೋ
ಮಾಡ್ಕೊಳ್ಳೋದ ಮರ್ತ್ಬಿಟ್ಟಿದ್ದೆ. ಅಮ್ಮ ಬಂದಿದ್ದ ಅಂತ ಹಂಗೆ ಮಾತಾಡ್ಕೊತ ದೋಸೆ ಹಾಕಿಬಿಟ್ಟಿದ್ದೆ. ದೋಸೆ ಅಂತೂ ಭಾರಿ ಚಲೋ ಬಂದ್ವು. ಒಂದು 15 ಮಿನಿಟ್ಸ್ ಒಳಗೆ ಈ ಒಂದು ದೋಸೆ ಪ್ರಿಪೇರ್ ಆಗಿಬಿಡ್ತೈತೆ ನಿಮಗೆ. ಜಸ್ಟ್ ಬರೀ ಹಿಟ್ಟು ಉಪ್ಪು ಹಾಕಿ ನೀಟಾಗಿ ಕಲಸಿ ಒಂದು 15 ನಿಮಿಷ ಬಿಟ್ಟು ಹಿಟ್ಟು ನೆಂದಾದ್ಮೇಲೆ ಈ ಥರ ದೋಸೆ ಹಾಕೋದು ಭಾರಿ ಚಲೋ ಬರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಾನು ಇವಾಗ ಬಿಸಿ ಬಿಸಿ ದೋಸೆ ಹಾಕಿಕೊಟ್ಟೆ. ಅಮ್ಮ ಟಿಫಿನ್ ಮಾಡ್ಕೊಂಡು ಬಂದಿದ್ರಂತ. ಸೊ ನಾನು ಮಾಡಿರೋ ಟಿಫ್ ನೋಡು ಅಂತೇಳಿ ಅಮ್ಮನಿಗೂ ಹಾಕಿಕೊಟ್ಟೆ, ನಮ್ಮ ಯಜಮಾನ್ರಿಗೂ ಕೂಡ ಹಾಕಿಕೊಟ್ಟು ನಾನು ಕೂಡ ಇವಾಗ ಟಿಫಿನ್ ಮಾಡಿಕೊಂಡೆ. ಇವಾಗ ಅವರು ಕೂಡ ಟಿಫಿನ್ ಮಾಡಿಕೊಂಡು ಹಾಸ್ಪಿಟಲಿಗೆ ಚೆಕಪ್ ಮಾಡಿಸ್ಕೊಂಬಂದುಬಿಟ್ರೆ ಆಯಿತು ಅಂತ ಹೊರಟ್ರು ಅವರು ಕೂಡ. ಆ್ಯಕ್ಚುಲಿ ಕೈಗೆ ಅದು ಪಸ್ ಆಗಿಬಿಟ್ಟಿತ್ತು. ಅಯ್ಯಪ್ಪ ಅದು ಪಸ್ ಆಗತ್ತೆ ತಗೋ ಇರ್ತಾರ ಯವ್ವ ನಾನು ಒಳ್ಳೆ ಪೇಪ ಹಂಗಂದ್ರೆ ಅವರು ಹಾಸ್ಪಿಟಲಿಗೆ ತೋರಿಸ್ಕೊಂಡು ಬರ್ತೀವಂತ ಹೋದ್ರೆ ನಾನು ಇವಾಗ ನೆಕ್ಸ್ಟ್ ಶಾಪಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡಿ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಪಾಲಕ್ ರೈಸ್ ಮಾಡಿದ್ರಂತೇಳಿ ಪಾಲಕ್ನ ನೀಟಾಗಿ ಸೋಸ್ಕೊಂಡು ಇವಾಗ ತೊಳ್ಯಾಕತ್ತೀನಿ. ಇದಕ್ಕೆ ಉಳ್ಳಾಗಡ್ಡಿ ಬೇಕು ಮತ್ತು ಕರಿಬೇವು ಕೊತ್ತಂಬರಿ ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡ್ರೆ ಮೆಣಸಿನ್ಕಾಯಿ ಬೇಕು, ಟೊಮೆಟೊ ಏನು ಬೇಡ. ಸೊ ಫಸ್ಟ್ ನಾನು ಇದನ್ನು ಪಾಲಕ್ನ ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೋತೀನಿ. ಸೊ ಇವಾಗ ಇನ್ನೊಂದು ಸೈಡಲ್ಲಿ ಆಲ್ರೆಡಿ ರೈಸ್ನ ಮಾಡಿ ಇಟ್ಕೊಂಡಿನಿ. ಸೊ ಇವಾಗ ಏನಿಲ್ಲ, ಸ್ವಲ್ಪ ಅದು ರೈಸ್ನ ಆರಿಡ್ಲಿಕ್ಕೆ ಇಡಬೇಕು. ಇದನ್ನು ಪಾಲಕ್ನ ನೀಟಾಗಿ ತೊಳ್ಕೊಂಡು ಪಾಲಕ್ ರೈಸ್ ಯಾವ ಥರ ಮಾಡೋದಂತ ನೋಡೋಣ. ಇಗ್ನೋರ್ ಬ್ಯಾಕ್ಗ್ರೌಂಡ್ ವೈಸ್, ಯಾಕಂತಂದ್ರೆ ನಮ್ಮ ಮನೆ ಹಿಂದ್ಗಡೆ ಸ್ಕೂಲ್ ಐತಿ. ಸೊ ಮಕ್ಕಳು ಮಾತು ಕೇಳಿತಿರ್ತೈತಿ ಅದಕ್ಕೆ. ಸೊ ಇವಾಗ ನಾನು ಪಾಲಕ್ನ ಸಣ್ಣಗೆ ಹೆಚ್ಕೊಳಕತ್ತೀನಿ. ಆ್ಯಂಡ್ ಇನ್ನೊಂದು ವಿಡಿಯೋ ನೋಡ್ತಿರಲ್ಲ, ಸೊ ಇಷ್ಟ ಆದ್ರೆ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತೇಳಿ. ನಮಗೆ ಇನ್ನೂ ಸ್ವಲ್ಪ ಮಾಡಬೇಕಪ್ಪ, ಇನ್ನೊಂದಿಷ್ಟು ವಿಡಿಯೋ ಮಾಡಬೇಕನ್ನೋ ಇಂಟ್ರೆಸ್ಟ್ ಬರ್ತೈತಿ. ನೀವು ನೋಡಿ ಹಂಗೆ ಬಿಟ್ಬಿಟ್ರೆ ನಮಗೆ ಇಷ್ಟ ಆಗಿಲ್ಲೇನೋ ಜನಕ್ಕೆ ಅಂದ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ತೇವೆ. ಅದಕ್ಕೆ ಸೊ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ಮೇನ್ ನೀವು ಲೈಕ್ ಕೊಡಿರಿ, ಆಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನನಗದು ಭಾಳ ಖುಷಿ ಕೊಡ್ತೈತಿ. ಸೊ ಹಾಗಾಗಿ ಸೊ ಇವಾಗ ಪಾಲಕ್ನ ಹೆಚ್ಚಿಟ್ಕೊಂಡೆ. ಪಾಲಕ್ ರೈಸ್ ಹೆಂಗೆ ಮಾಡೋದಂತ ನೋಡ್ಬಿಡೋಣ. ಇವಾಗ ನಾನು ಆಲ್ರೆಡಿ ಹೂಕೋಸು ಪಲ್ಯ ಮಾಡಿದ್ನಲ್ಲ, ಸೊ ಇದನ್ನು ಒಂದು ಬೌಲಿಗೆ ತೆಗೆದು ಇಟ್ಕೊಂಡ್ಬಿಡ್ತೇನೆ. ಇದ್ರಾಗ ಮಾಡಿಬಿಡ್ತೇನೆ ಪಾಲಕ್ ರೈಸ್ ಹಾಕಿ. ಇವಾಗ ನೆಕ್ಸ್ಟ್ ನಾನು ಪಾಲಕ್ ರೈಸ್ ಮಾಡಾಕತ್ತೀನಿ. ಫಸ್ಟು ಎಣ್ಣೆ ಕಾಯಿ ಹಾಕಿಟ್ಟು ಇವಾಗ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ಬೇಕಾಗಿಂದಾಗ, ಯಾಕಂದ್ರೆ ಅದು ನೀಟಾಗಿ ಹಸಿರು ಮೆಣಸಿನ್ಕಾಯಿ ಫ್ರೈ ಆದ್ರೆ ಸೊ ತಿನ್ನೋಕ್ಕೂ ಕೂಡ ಚಲೋ ಆಗ್ತೈತಿ. ಹಾಗಾಗಿ ಅದ್ರ ಫಸ್ಟ್ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕಿ ಅದನ್ನು ನೀಟಾಗಿ ಫ್ರೈ ಆದಮೇಲೆ ಇವಾಗ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕತ್ತೀನಿ. ಸೊ ಉಳ್ಳಾಗಡ್ಡಿನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಆ್ಯಂಡ್ ಕರಿಬೇವು ಕೂಡ ಹಾಕೋಬೇಕಿದ್ದಕ್ಕೆ. ನೀವು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನಾದರೂ ಹಾಕೋರಿ. ಸೊ ಬೆಳ್ಳುಳ್ಳಿ ಅವಾಗ ಜಜ್ಜಿಟ್ಕೊಂಡ್ರೆ ಬೆಳ್ಳುಳ್ಳಿನ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ತಿರಲ್ಲ, ಸೊ ಅವಾಗ ಹಾಕಿರಿ. ಇಲ್ಲ ಅಂತಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತಂದರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಉಳ್ಳಾಗಡ್ಡೆ ಹಾಕಿದ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊರಿ. ಸೊ ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ. ನೀವು ವೀಕ್ಲಿ 1 ಟೈಮ್ ಆದರೂ ಈ ಒಂದು ಪಾಲಕ್ ರೆಸಿಪಿನ ಮಾಡ್ಕೊರಿ. ಪಾಲಕ್ ಸಾಂಬಾರು, ಪಾಲಕ್ ಪನ್ನೀರ್, ಇಲ್ಲ ಅಂತಂದ್ರೆ ಈ ಥರ ಪಾಲಕ್ ರೈಸ್. ಯಾಕಂದ್ರೆ ಪಾಲಕ್ ಭಾಳ ಅಂದ್ರೆ ಭಾಳ ಚಲೋ ಹೆಲ್ತಿಗೆ. ಸೊ ಮಕ್ಕಳಿಗೂ ಕೂಡ ಭಾಳ ಚಲೋ ಐತೆ. ಇದ್ರೊಳಗೆ ರಿಚ್ ಇನ್ ಐರನ್, ವಿಟಮಿನ್ ಕೆ, ವಿಟಮಿನ್ ಎ, ವಿಟಮಿನ್ ಸಿ ಕೂಡ ಐತಿ. ಇದ್ರೊಳಗೆ ಹೈ ಇನ್ ಫೈಬರ್ ಕೂಡ ಹೌದು. ಹೆಲ್ತಿಗೆ ಭಾಳ ಚಲೋ ಐತೆ. ಸೊ ಹಾಗಾಗಿ ನಾನು ಇವಾಗ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಪಾಲಕ್ನ ಹಾಕಿಬಿಟ್ಟು ನೀಟಾಗಿ ಬಾಡಿಸ್ಕೊಳಕತ್ತೀನಿ. ಇವಾಗ ಅದನ್ನು ನಿಮ್ಗೆ ಇದಕ್ಕೆ ಇನ್ನು ಸ್ವಲ್ಪ ಖಾರ, ಸ್ವಲ್ಪ ಮಸಾಲ ಪೌಡ್ರ್ ಹಾಕೋತೀರಿ ಅಂದ್ರೆ ನಿಮ್ಮ ಇಷ್ಟ ಹಾಕೊಂಡ್ರೆ ಹಾಕೋರಿ, ಬಿಡ್ರಿ. ನಾನು ಇವಾಗ ಸ್ವಲ್ಪ ಟೇಸ್ಟಿಗೆ ಅಂತ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ನಾನಿವಾಗ ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ. ಇವಾಗ ಇನ್ನೊಂದು ಸೈಡು ಆಲ್ರೆಡಿ ರೈಸ್ ಮಾಡಿದ್ದೆ ನಾನು. ಅದನ್ನು ಮಾಡಿ ಇವಾಗ ಒಂದು ಪ್ಲೇಟ್ ಒಳಗೆ ಆರಿಟ್ಟೇನೆ. ಅದನ್ನು ನೀಟಾಗಿ ರೈಸ್ ಆರಬೇಕು. ಎರಡೂ ಕೂಡ ಬಿಸಿ ಇದ್ದರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ. ಸೊ ಹಾಗಾಗಿ ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟು ಕೂಲ್ ಡೌನ್ ಆಗೋ ಥರ ನೀಟಾಗಿ ಬಿಟ್ಬಿಡ್ಬೇಕು. ಇವಾಗ ನಾನು ರೈಸ್ ಮಾಡಿ ಆರಿಟ್ಟಿದ್ನಲ್ಲ, ಸೊ ಆ ಒಂದು ರೈಸ್ನ ಹಾಕಿ ನೀಟಾಗಿ ಕಲ್ಸ್ಕೊಂಡ್ಬಿಟ್ರೆ ಈ ಒಂದು ಪಾಲಕ್ ರೆಸಿಪಿ ರೆಡಿ ಆಗಿ ಹೋಗ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಚಲೋ ಆಗ್ತೈತಿ. ಬಟ್ ನಾನು ಮಾಡಿರುವಂಥ ಪಾಲಕ್ ರೈಸ್ ಒಳಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ನೋಡಿ ಉಪ್ಪು ಹಾಕ್ರಿ. ಆ್ಯಕ್ಚುಲಿ ನಾನು ರೈಸಿಗೆ ಉಪ್ಪು ಹಾಕಿಲ್ಲ ಅಂದ್ಕೊಂಡು ಉಪ್ಪು ಹಾಕಿಬಿಟ್ಟಿದ್ದೆ. ಇವಾಗ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಆಯ್ತು. ಅಮ್ಮ ಸ್ವಲ್ಪ ಹಾಸ್ಪಿಟಲಿಗೆ ಹೋಗೋದು ಬರೋದು ಆಗ್ತಿತ್ತು. ಸ್ವಲ್ಪ ಕಾಲು ಇದು ಕೂಡ ಪ್ರಾಬ್ಲಮ್ ಇತ್ತು. ಸೊ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದಿದ್ರು. ಮಮ್ಮಿಗೆ ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊಂಡು ಬರೋದಿತ್ತು. ನಮ್ಮ ಯಜಮಾನ ನಾನು ಶಾಪಿಗೆ ಬಿಟ್ಟರೆ ನಾನು ಇವಾಗ ಶಾಪಿಗೆ ಬಂದೆ. ಅಮ್ಮನೂ ಕೂಡ ಹೋಗಿ ಬ್ಯಾಂಡೇಜ್ ಮಾಡಿಸ್ಕೊಂಡ್ಬಂದ್ರೆ. ಪೂರ ಫಸ್ಟ್ ಇದನ್ನು ಅಲ್ಲ ಚಲೋ ಆಯ್ತು ಹಂಗೆ. ಮತ್ತು ನಾನು ಅಮ್ಮನ ಜೊತೆಗೆ ಊರಿಗೆ ಹೊರಟ್ಬಿಟ್ಟೆ. ಆ್ಯಕ್ಚುಲಿ ಕೈನ ನೀರೊಳಗೆ ಇಡಬೇಡ ಅಂತ ಹೇಳಿದ್ರಂತ ಅಮ್ಮಗೆ. ಹಾಗಾಗಿ ಇದು ನಾವು ಹೋದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ವಿ, ರಗಡ ಆಗ್ಬಿಟ್ಟಿತ್ತು ನಮಗೆ. ಇದು ಮತ್ತು ನೈಟ್ ಕಂಟಿನ್ಯೂ ಮಾಡತ್ತೀನಿ ವ್ಲಾಗ್ನ. ನಮ್ಮ ಯಜಮಾನ್ರು ಕೂಡ ಶಾಪಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ರೆ
ಅವರು ಕೂಡ ಊರಿಗೆ ಬಂದ್ರಿ ಇವತ್ತು. ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಕಾಳಿನ ಪಲ್ಯ. ಮೊನ್ನೆ ರೀಸೆಂಟಾಗಿ ಮದುವೆ ಆಗಿತ್ತಲ್ಲ, ಅವ್ರು ಬುತ್ತಿ ರೊಟ್ಟಿ ತೊಗೊಂಡು ಬಂದಿದ್ರು ಅಂತೇಳಿ ಚಪಾತಿ ಮತ್ತು ಕಾಳಿನ ಪಲ್ಯ ಕೊಟ್ಟು ಕಳಿಸಿದ್ರು. ಅದ್ರ ಜೊತೆಗೆ ಅನ್ನ ಮತ್ತು ಮಜ್ಜಿಗೆ ಸಾರು. ನಾವು ಕೂಡ ಹೊರಗಡೆ ಕೂತು ಊಟ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ವೆದರ್ ಚೆನ್ನಾಗಿತ್ತು ಹೊರಗಡೆ. ನನಗೆ ಈ ಥರ ವೆದರ್ ಇದ್ದರೆ ತುಂಬ ಇಷ್ಟ ಆಗ್ತೈತಿ. ನಾವು ನಮ್ಮ ಅಪ್ಪಾಜಿ ಜೋಡಿ ಹಿಂಗೆ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಅವಾಗ. ಸೊ ಅದೇ ನೆನಪಾಯ್ತು ಇವತ್ತು. ನಾವು ಕೂಡ ಊಟ ಮಾಡಿ ಮಲ್ಕೊಂಡ್ವಿ. ಅಮ್ಮ ಆಲ್ರೆಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ರು. ಇವತ್ತಿನ ಡೇ ಈ ಥರ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.